ಈ ಸೀರೆ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಮುಟ್ಟಿ ನೋಡಿದ್ರೆ ಕ್ವಾಲಿಟಿ ಕೂಡ ತುಂಬಾ ಸ್ಮೂತ್ ಆಗಿದೆ. ಇದರ ಸಿಲ್ವರ್ ಬಾರ್ಡರ್ ತುಂಬಾ ನೀಟ್ ಆಗಿದೆ. ಸೀರೆ ಹಾಕೊಂಡಾಗ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಈ ಸೀರೆ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ಇದೆ. ಬಾರ್ಡರ್ ಸಿಲ್ವರ್ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಿಮ್ಗೂ ಬೇಕು ಅಂದ್ರೆ ಲಿಂಕ್ ಅನ್ನ ಕಮೆಂಟ್ ಮಾಡಿ. ಗೈಸ್, ರಿವ್ಯೂ ವಿಡಿಯೋನ AI ಮೂಲಕ ಹೆಂಗೆ ಜನರೇಟ್ ಮಾಡೋದು ಅಂತ ಹೇಳಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಬಟ್ ಅದರಲ್ಲಿ ತುಂಬಾ ಜನಕ್ಕೆ ಪ್ರಾಂಪ್ಟ್ ಹಾಕೋದೇ ಗೊತ್ತಿಲ್ಲ. ಅದರಲ್ಲೇನು ಪ್ರಾಂಪ್ಟ್ ಏನಿಲ್ಲ ಗೈಸ್, ಓಕೆನಾ. ಜಸ್ಟ್ ನೀವು ಒಂದು ಫೋಟೋನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಾಂಪ್ಟ್ ಬೇಕು. ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರಾಂಪ್ಟ್ ಏನು ಬೇಕಾಗಿಲ್ಲ. ಸ್ಕ್ರಿಪ್ಟ್ ಇದ್ರೆ ಸಾಕು. ಸೊ ಯಾವ ತರ ಸ್ಕ್ರಿಪ್ಟ್ ಏನು ಅದನ್ನ ಹಿಂಗ್ ಜನರೇಟ್ ಮಾಡ್ಕೊಳ್ಳೋದು ಫುಲ್ ಕ್ಲಿಯರ್ ಆಗಿ, ಆ ವಿಡಿಯೋಕ್ಕಿಂತ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಆ ಒಂದು ವಿಡಿಯೋ ಕಮೆಂಟ್ ಮಾಡ್ತಾನೆ ಇದ್ರಿ, AI ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡಿ ನಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಹಾಕಿದ್ರೆ ಅರ್ನಿಂಗ್ಸ್ ಆಗುತ್ತಾ ಅಂತ ಹೇಳಿ. AI ಇಂದ ವಿಡಿಯೋ ಜನರೇಟ್ ಮಾಡಿ ರಿವ್ಯೂ ವಿಡಿಯೋ ಮಾಡಂಗಿಲ್ಲ. ಸೊ ನೀವು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿಬಿಟ್ಟೆ ರಿವ್ಯೂ ಮಾಡಬೇಕು, ಆ ಥರ ಎಲ್ಲೂ ಇಲ್ಲ, ಓಕೆನಾ. ಸೊ ಹಾಗಾಗಿ ನೀವು ಮಾಡಬಹುದು. AI ಮೂಲಕ ರಿವ್ಯೂ ವಿಡಿಯೋನ ಜನರೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಆಡ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು, ಓಕೆನಾ. ಸೊ ಹಾಗಿದ್ರೆ ಹಿಂಗೆ ಕ್ಲಿಯರ್ ಆಗಿ ಯಾವ ರೀತಿ ನೀಟಾಗಿ ಮಾತಾಡಬೇಕು, ಓಕೆನಾ. ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರಿ, ನಮ್ಮ ಫೋಟೋ ಬೇಡ, ಒಂದು AI ಇನ್ಫ್ಲೂಯೆನ್ಸರ್ನೇ ಹೆಂಗೆ ಜನರೇಟ್ ಮಾಡೋದು ತೋರಿಸ್ಕೊಡಿ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ AI ಇನ್ಫ್ಲೂಯೆನ್ಸರ್ ಅಂದ್ರೆ AI ಇಂದ ಜನರೇಟ್ ಆಗಿರುವಂತಹ ಒಂದು ಸುಂದರ ಹುಡುಗಿನ ಜನರೇಟ್ ಮಾಡಿಬಿಟ್ಟು, ಸೊ ಆ ಹುಡುಗಿನೇ ಪ್ರಾಡಕ್ಟ್ ರಿವ್ಯೂ ಮಾಡಿ ಮಾತಾಡಬೇಕು ಸ್ಪಷ್ಟವಾಗಿ. ಸೊ ಅಲ್ಲಿ ಸ್ವಲ್ಪ ಓವರ್ ಆಗಿ ಕನ್ನಡ ಮಾತಾಡ್ತಾ ಇದ್ರು, ಹಂಗೆ ಬನ್ನಿ ಆ ಥರ ಒಂಥರ ಓವರ್ ಕನ್ನಡ ತರ ಇತ್ತು. ಬಟ್ ಇವಾಗ ನಾವು ನಾರ್ಮಲ್ ಆಗಿ ನಾವು ಕನ್ನಡ ಹೆಂಗ್ ಮಾತಾಡ್ತೀವೋ ಅದೇ ತರನೇ ಮಾತಾಡೋ ರೀತಿಯಲ್ಲಿ ಹೆಂಗೆ ಜನರೇಟ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಅಂದ್ರೆ ಈ AI ರಿವ್ಯೂ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರೋದು ಎರಡೇ ಅಪ್ಲಿಕೇಶನ್. ಒಂದು ನಿಮಗೆ ಜೆಮಿನಿ ಅಪ್ಲಿಕೇಶನ್ ಇದ್ರೆ ಸಾಕು, ಇಲ್ಲಾಂದ್ರೆ ಚಾಟ್ GPT ಯಲ್ಲೂ ಮಾಡ್ಬೋದು. ಅಂಡ್ ವಿಡಿಯೋ ಜನರೇಟ್ ಮಾಡೋದಕ್ಕೆ ಯೂಟ್ಯೂಬ್ ಕ್ರಿಯೇಟ್ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. YT ಕ್ರಿಯೇಟ್ ಆದ್ರೂ ಆಯ್ತು, ಇಲ್ಲ ಯೂಟ್ಯೂಬ್ ಕ್ರಿಯೇಟ್ ಅಂತನಾದ್ರೂ ಟೈಪ್ ಮಾಡಿ, ನಿಮ್ಗೆ ಸಿಗುತ್ತೆ, ಓಕೆನಾ. ಇಲ್ಲಿ ಲೋಗೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಈ ಎರಡು ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು AI ಹುಡುಗಿನ ಹೆಂಗೆ ಜನರೇಟ್ ಮಾಡ್ಕೊಳ್ಳೋದು ಅಂಡ್ ಅದು ರಿವ್ಯೂ ವಿಡಿಯೋ ಅಂದ್ರೆ ರಿವ್ಯೂ ಒಂದು ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡೋ ತರ ಹೆಂಗೆ ವಿಡಿಯೋ ಮಾಡೋದು ಅಂಡ್ ಕನ್ನಡದಲ್ಲಿ ಮಾತಾಡೋ ಹಾಗೆ ಹೆಂಗೆ ಕನ್ನಡ ಸ್ಕ್ರಿಪ್ಟ್ ಅನ್ನ ಕೊಡೋದು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದ್ರು ಕಮೆಂಟ್ ಮಾಡಿ. AI ಇಂದ ರಿವ್ಯೂ ವಿಡಿಯೋ ಮಾಡಿದ್ರೆ ಕಮಿಷನ್ ಬರುತ್ತೆ, ಓಕೆನಾ. ಆ ಪ್ಲಾಟ್ಫಾರ್ಮ್ ಮೀಶೋದಲ್ಲಿ ಏನಾದರೂ ರಿವ್ಯೂ ವಿಡಿಯೋ ಮಾಡಂಗಿಲ್ಲ ಅಂತ ಏನಾದರೂ ಇದ್ರೆ, ಕಮಿಷನ್ ಏನಾದರೂ ಕಟ್ಟಾಯಿತು ಬರಲಿಲ್ಲ ಅಂತ ಅಂದರೆ ಅಕಸ್ಮಾತ್ ಸಾಕಷ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಸ್ಗಳಿದೆ ಗೈಸ್. ಅಮೆಝಾನ್, ಫ್ಲಿಪ್ಕಾರ್ಟ್, ಯಾವ್ದಾವ್ದು ವಿಜ್ಲಿಂಕು, ಹೌಲ್ ಪ್ಯಾಕು, ಎಷ್ಟೊಂದು ಪ್ಲಾಟ್ಫಾರ್ಮ್ ಇದೆ. ಅರ್ನ್ಕರೋ, ಎಷ್ಟೊಂದು ಪ್ಲಾಟ್ಫಾರ್ಮ್ ಇದೆ, ಮಾಡಿ, ಓಕೆನಾ. ಈ ಅಮೆಝಾನ್ ಅಲ್ಲೆಲ್ಲ ಆ ಥರ ಎಲ್ಲೂ ರೂಲ್ಸ್ ಏನಿಲ್ಲ, ಓಕೆನಾ. AI ಇಂದ ಜನರೇಟ್ ಮಾಡೋಂಗಿಲ್ಲ ಅಂತ ಏನೂ ಇಲ್ಲ, ಓಕೆನಾ. ಸೊ ಇವಾಗ ತಡ ಮಾಡೋದು ಬೇಡ. AI ಮೂಲಕ ರಿವ್ಯೂ ವಿಡಿಯೋನ ಕನ್ನಡದಲ್ಲಿ ಮಾತಾಡೋ ರೀತಿಯಲ್ಲಿ ಲಿಪ್ಸಿಂಕ್ ಆಗೋ ಹಾಗೆ ಹೆಂಗೆ ಜನರೇಟ್ ಮಾಡೋದು ಕ್ಲಿಯರ್ ಆಗಿ ತೋರಿಸ್ತೀನಿ. ಪ್ರಾಂಪ್ಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಪ್ರಾಂಪ್ಟ್ ಸ್ಕ್ರಿಪ್ಟ್ ಹೆಂಗ್ ಹಾಕ್ಬೇಕು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತಾ ತೋರಿಸ್ತಾನೆ ನಿಮ್ಗೆ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ಮೊದಲಿಗೆ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗ ಲಾಸ್ಟ್ ಡ್ರೆಸ್ ಕುರ್ತಾ ಸೆಟ್ಟಿನ ತೋರಿಸಿದ್ದೆ. ಈ ಸಲ ಸ್ಯಾರಿದು ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಈ ರೀತಿ ಸ್ಯಾರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಾರ್ಟಿ ವೇರ್ ಇದೆ ಅಲ್ವಾ, ತುಂಬ ಜನ ಪಾರ್ಟಿ ವೇರ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಪಾರ್ಟಿ ವೇರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಒಂದೊಳ್ಳೆ ಸ್ಯಾರಿ ರಿವ್ಯೂ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ಯಾರಿಯಲ್ಲಿ ನಿಮಗೆ ಯಾವುದು ಚೆನ್ನಾಗಿದೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ರಿವ್ಯೂ ಮಾಡಬೇಕು ಅಂತ ಅಂದ್ಕೊತೀರಾ ಆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಪಿಂಕ್ ಕಾಣಿಸ್ತಲ್ಲ ಮೇಲ್ಗಡೆ, ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಪಿಂಕ್ ಕಲರ್ ಸ್ಯಾರಿ. ಸೊ ಇದು ಅಫಿಲಿಯೇಟ್ ಅಂತ ಇದೆ, 427 ರೂಪಾಯಿ. ನೋಡೋಕೆ ಒಂಥರ ಚೆನ್ನಾಗಿದೆ ಪಾರ್ಟಿ ವೇರ್ಗೆಲ್ಲ. ಸೊ ಏನು ಮಾಡೋಣ, ರಿವ್ಯೂ ಚೆಕ್ ಮಾಡೋಣ ಫಸ್ಟು. ನೋಡಿ, ರಿವ್ಯೂನಲ್ಲೂ ಅಷ್ಟೇ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ನೋಡಿ, ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಸ್ಯಾರಿಗಳು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ರಿವ್ಯೂನ ಕೊಟ್ಟಿದ್ದಾರೆ ಜನ. ಸೊ ಈಗ ನಾನು ಈ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ.
ಸೊ ಏನು ಮಾಡಬೇಕು, ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪ್ರಾಡಕ್ಟಿಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೇಕು. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಬ್ಯಾಕ್ದೊಂದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಪ್ರಾಡಕ್ಟಿಂದು. ಆ್ಯಂಡ್ ಈಗ ಫ್ರಂಟ್ ಇದ್ರದ್ದೊಂದು ಸ್ಕ್ರೀನ್ಶಾಟ್ನ ತೆಗಿತೀನಿ. ಓಕೆನಾ, ತೆಗೆದಿಟ್ಕೊಂಡು ಏನು ಮಾಡ್ತೀನಿ, ಬ್ಯಾಕ್ ಬಂದುಬಿಟ್ಟು ಇವಾಗ ಜೆಮಿನೈ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜೆಮಿನೈ ಓಪನ್ ಮಾಡ್ಕೊಳ್ತೀನಿ. ನಿಮಗೆ ಫೋಟೋನ ಜನ್ರೇಟ್ ಮಾಡೋದಕ್ಕೆ ಪ್ರಾಂಪ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಫೋಟೋ ಪ್ರಾಂಪ್ಟ್ ಅಂತ ಹಾಕಿರ್ತೀನಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಸೊ ಸ್ಕ್ರೀನ್ಶಾಟ್ ತೆಗೆದಿದ್ದು 2 ಫೋಟೋ ಮತ್ತು ನಮ್ಮದೊಂದು ಫೋಟೋನ ಆ್ಯಡ್ ಮಾಡೋಣ. ಸೊ ನಿಮಗೆ ನಿಮ್ಮ ಫೋಟೋನ ಆ್ಯಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇನ್ಫ್ಲೂಯೆನ್ಸರ್ ಫೋಟೋನ ಅಂದರೆ AI ಹುಡುಗಿನ ಹಾಕಿ. AI ಹುಡುಗಿನ ಹೇಗೆ ಜನ್ರೇಟ್ ಮಾಡೋದು ಅಂತ ಹೇಳಿ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆನಾ, ನಾನಿವಾಗ ಸಿಂಪ್ಲಿ ನನ್ನ ಫೋಟೋನೇ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಲಾಸ್ಟಲ್ಲಿ AI ಸುಂದರವಾಗಿರೋಂಥ ಒಂದು ಹುಡುಗಿನ ಜನ್ರೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ, ಸ್ಕಿಪ್ ಮಾಡಬಾರ್ದಂಗೆ ನೋಡಿ. ಓಕೆನಾ, ಪ್ರಾಂಪ್ಟನ್ನು ಹಾಕಿಬಿಟ್ಟು ಸೆಂಡ್ ಮಾಡಾದ್ಮೇಲೆ ಸೊ ಆ ವಿಡಿಯೋಗೆ ತಕ್ಕ ಹಾಗೆ ಆ ಸೀರೆನ ನಾವು ಯಾವ ಹುಡುಗಿ ಫೋಟೋ ಕಳಿಸಿರ್ತೀವಿ ಆ ಹುಡುಗಿನೇ ಆ ಸೀರೆನ ಉಡ್ಕೊಂಡಿರೋ ಥರ ಜನ್ರೇಟ್ ಆಗಿಬಿಟ್ಟು ಬರುತ್ತೆ ಫೋಟೋ. ಓಕೆನಾ, ಸೊ AI ಹುಡುಗಿ ಬೇಕು ಅಂತಂದರೆ ಅದನ್ನು ಹೆಂಗೆ ಜನ್ರೇಟ್ ಮಾಡ್ಕೊಳ್ಳೋದು, ನಮ್ಮ ಇಂಡಿಯನ್ನು ನಮ್ಮ ಥರನೇ AI ಹುಡುಗಿ ತುಂಬ ಚೆನ್ನಾಗಿರಬೇಕು ಅಂತಂದರೆ ಕೊನೆ ತನಕ ನೋಡಿ. AI ಹುಡುಗಿ ಜನ್ರೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ, ನಾನೇ ರಿಯಲ್ ಆಗಿ ಸ್ಯಾರಿ ಉಟ್ಕೊಂಡಿದ್ದೀನಿ ಏನೋ ಅನ್ನೋ ಥರನೇ ಜನ್ರೇಟ್ ಆಗಿ ಬಂದಿದೆ. ಸೊ ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಸ್ಯಾರಿ ಕೂಡ ಅಷ್ಟೇ ಗೈಸ್, ಸ್ಯಾರಿ ಒಂಚೂರು ಅಲ್ಲಾಡಿಲ್ಲ, ಸೇಮ್ ನೋಡಿ. ಇಲ್ಲಿ ಪ್ರಾಡಕ್ಟ್ ನೋಡಿ, ನೀವೇ ನೋಡಿ, ಸೇಮ್ ಟು ಸೇಮ್. ಬ್ಲೌಸ್ ಕೂಡ ಸೇಮ್ ಹಾಗೆ ಬಂದ್ಬಿಟ್ಟಿದೆ. ಓಕೆನಾ, ಸೊ ಇವಾಗ ಏನು ಮಾಡೋಣ, ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಆಪ್ಷನ್ ಇದೆ ಅಲ್ವಾ, ಸೇವ್ ಮಾಡ್ಕೊಳ್ಳೋಣ ಗ್ಯಾಲರಿಗೆ. ಇದು ಡೈರೆಕ್ಟಾಗಿ ಸೇವ್ ಆಗಿರುತ್ತೆ. ಓಕೆನಾ, ಸೊ ಇದಿಷ್ಟು. ಸೊ ಫೋಟೋನ ರೆಡಿ ಮಾಡ್ಕೋಬೇಕು, ಜನ್ರೇಟ್ ಮಾಡ್ಕೋಬೇಕು ಅಂದರೆ ಪ್ರಾಂಪ್ಟು ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ನೆಕ್ಸ್ಟ್ ಏನು ಮಾಡೋಣ, ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಓಕೆನಾ, ಇದರಲ್ಲಿ ಯಾವುದೇ ರೀತಿಯಾದಂತಹ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ, ಫ್ರೀ ಟೂಲ್. ಓಕೆನಾ, ಸೊ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಜನ್ರೇಟ್ ವಿಡಿಯೋ ಅಂತ ಇದೆ ಅಲ್ವಾ, ಸಿಂಪ್ಲಿ ನೀವು ಜನ್ರೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಅಪ್ಲೋಡ್ ಟು 3 ಫೋಟೋಸ್ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಈಗ ಸೆಲೆಕ್ಟ್ ಅಂದರೆ ಜನ್ರೇಟ್ ಮಾಡ್ಕೊಂಡ್ವಲ್ಲ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ತಾ ಇದ್ದೀನಿ. ಸೊ ಗೈಸ್, ಇಲ್ಲಿ ನೆನ್ಪಿಟ್ಕೊಳ್ಳಿ, ವಿಡಿಯೋ ಜನ್ರೇಷನ್ಗೆ ಪ್ರಾಂಪ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನೊಂದು ಸ್ಕ್ರಿಪ್ಟ್ ಥರ ಬರೀರಿ ಅಷ್ಟೇ. ಓಕೆನಾ, ಸೊ ಇವಾಗ ಸಿಂಪ್ಲಿ ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ ನೋಡಿ, ಪ್ರಾಡಕ್ಟ್ ಬಗ್ಗೆ ನೀವು ಹೆಂಗೆ ಮಾತಾಡಬೇಕು ಆ ವಿಡಿಯೋದಲ್ಲಿ, ರಿವ್ಯೂ ವಿಡಿಯೋದಲ್ಲಿರೋರು ಹೆಂಗೆ ಮಾತಾಡಬೇಕು ಅದನ್ನು ಟೈಪ್ ಮಾಡೋದಷ್ಟೇ. ಇವಾಗ ನಾನು ಸಿಂಪ್ಲಿಯಾಗಿ ಈ ಸೀರೆ ತುಂಬ ಚೆನ್ನಾಗಿದೆ. ಸೊ ನಾವು ಯೂಶಲಿ ಹೆಂಗೆ ಜನರಲಾಗಿ ಹೆಂಗೆ ಮಾತಾಡ್ತೀವಿ ಅದೇ ಥರನೇ ನೀವು ಇಲ್ಲಿ ಟೈಪ್ ಮಾಡಿ. ಓಕೆನಾ, ಸ್ಕ್ರಿಪ್ಟ್ ಅಷ್ಟೇ, ಪ್ರಾಂಪ್ಟ್ ಬೇಕಾಗಿಲ್ಲ ಈ ವಿಡಿಯೋಗೆ ಜನ್ರೇಟ್ ಆಗೋಕ್ಕೆ. ನಾನಿವಾಗ ನೋಡಿ ಸಿಂಪ್ಲಿ ಈ ಸೀರೆ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅನ್ನೋದೇ ರಿವ್ಯೂ ವಿಡಿಯೋಲಿ ಮೇಯ್ನ್ ಅಲ್ವಾ. ಅವ್ರು ಕಮೆಂಟ್ ಆಟೋಮೆಟಿಕ್ DM ಎಲ್ಲ ಕನೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಆಮೇಲೆ ಬಾರ್ಡ್ರು ಅದೆಲ್ಲ ಸ್ವಲ್ಪ ಹೈಲೈಟ್ ಮಾಡೋಣ. ಓಕೆನಾ, ಟೋಟಲಾಗಿ ನಾನು ಏನಂತ ಸೆಂಡ್ ಮಾಡ್ತೀನಿ ಇಲ್ಲಿ, ಈ ಸೀರೆ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ಇದೆ, ಬಾರ್ಡರ್ ಸಿಲ್ವರ್ ಕಲ್ಲರ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಅದನ್ನು ಆ್ಯಡ್ ಮಾಡೋಣ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ, ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಅನ್ನೋದನ್ನು ಆ್ಯಡ್ ಮಾಡಿ. ಓಕೆನಾ, ಜನ ಕಮೆಂಟ್ ಮಾಡಬೇಕಲ್ಲ ಮತ್ತೆ. ಸೊ ಹಾಗಾಗಿ ಇದನ್ನು ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು ಇವಾಗ ನಾನು ಈ ಥರ ಟೈಪ್ ಮಾಡ್ತೀನಿ. ಸೊ ಜಸ್ಟ್ ಇಷ್ಟೇ ಗೈಸ್, ನಿಮ್ಮ ಪ್ರಾಡಕ್ಟ್ ಸೀರೆ ಅಂತಲ್ಲ, ನೀವು ಯಾವ ಪ್ರಾಡಕ್ಟಿಂದು ಫೋಟೋ ಹಾಕಿರ್ತೀರ ಆ ಪ್ರಾಡಕ್ಟ್ ರಿವ್ಯೂ ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಲೈನನ್ನು ಬರೀರಿ. ಇದಕ್ಕೆ ಯಾವ ಪ್ರಾಂಪ್ಟು ಬೇಕಾಗಿಲ್ಲ. ಸೊ ಪ್ರಾಂಪ್ಟೇ ಬೇಕು ನನಗೆ ಈ ಥರ ಹಾಕಕ್ಕೆ ಗೊತ್ತಾಗಲ್ಲ ಅಂದರೆ ಕಂಟಿನ್ಯೂ ಆಗಿ ನೋಡಿ ಪ್ರಾಂಪ್ಟ್ ಹಾಕಿಬಿಟ್ಟು ಹೆಂಗೆ ಮಾಡೋದು, ಪ್ರಾಂಪ್ಟ್ ಎಲ್ಲಿ ಕ್ರಿಯೇಟ್ ಮಾಡೋದು ಅಂತಲೂ ತೋರಿಸ್ತೀನಿ. ಓಕೆನಾ, ಸೊ ChatGPTಯಲ್ಲಿ ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಹಾಕ್ಬಿಟ್ಟು ಹೆಂಗೆ ವಿಡಿಯೋ ಕ್ರಿಯೇಟ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ, ನೋಡಿ ಎಂಡ್ ತನಕ. ಸೊ ಅದಾದಮೇಲೆ ಇದಿಷ್ಟು ಹಾಕ್ಬಿಟ್ಟು ಕ್ರಿಯೇಟ್ ದಿಸ್ ಡೈಲಾಗು ಟು ಲಿಪ್ ಸಿಂಕ್ ಅಂತ ಹೇಳಿಬಿಟ್ಟು ಹಾಕ್ತೀನಿ. ಓಕೆನಾ, ಸೊ ಲಿಪ್ ಸಿಂಕ್ ಅಂತ ಹೇಳಿ ಹಾಕ್ಬಿಟ್ಟು ಏನು ಮಾಡ್ತೀನಿ, ಕೆಳಗಡೆ ಜನ್ರೇಟ್ ಮೇಲೆ ಕ್ಲಿಕ್ ಮಾಡೋಣ.
ಸೊ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವಿಡಿಯೋ ಜನ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಗೈಸ್ ಇಷ್ಟೇ ಸ್ಕ್ರಿಪ್ಟ್. ನಿಮ್ಮ ಮೈಂಡಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಯಾವ ಥರ ನೀವು ರಿವ್ಯೂ ಮಾಡಬೇಕು, ರಿವ್ಯೂ ಅಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಸ್ಕ್ರಿಪ್ಟನ್ನು ಅಲ್ಲಿ ಬರೀರಿ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಯಾವ ದೊಡ್ಡ ಮಹಾ ಪ್ರಾಂಪ್ಟು ಬೇಕಾಗಿಲ್ಲ. ಸೊ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಹೇಳ್ತಾ ಇದ್ರಿ ಮಾತೇ ಆಡ್ತಾ ಇಲ್ಲ ವೀಡಿಯೋದಲ್ಲಿ ಅಂತ ಹೇಳಿ. ಇಷ್ಟೇ ನೋಡಿ, ಇವಾಗ ಮಾತಾಡುತ್ತೋ ಇಲ್ವೋ ನೀವೇ ಲೈವಲ್ಲಿ ನೋಡೋರಂತೆ. ಸೊ ನಾನು ಎಲ್ಲೂ ಕಟ್ ಮಾಡಲ್ಲ ಈ ವಿಡಿಯೋನ, ಈ ಒಂದು ಕ್ಲಿಪ್ಪನ್ನು, ಯಾಕಂತಂದರೆ ನಿಮ್ಗೆ ಗೊತ್ತಾಗತ್ತಲ್ಲ. ಸೊ ಗೊತ್ತಾಗಬೇಕಲ್ವಾ ವೀಡಿಯೋದಲ್ಲಿ ಮಾತಾಡ್ತಾರೋ ಇಲ್ಲೋ ಅಂತ ಹೇಳಿ. ಅದಕ್ಕೆ ಫುಲ್ಲು ಅದೇ ಲೋಡ್ ಆಗೋ ತನಕನೂ ಹಂಗೆ ಬಿಟ್ಟಿದ್ದೀನಿ, ಎಲ್ಲೂ ಕ್ಲಿಪ್ಪನ್ನು ಕಟ್ ಮಾಡಿಲ್ಲ ಗೈಸ್. ನೋಡಿ ಇವಾಗ 89% ಇದೆ, ಅದು 100% ಆಗೋ ತನಕ ವೆಯ್ಟ್ ಮಾಡೋಣ, ಬರುತ್ತೆ. ಸೊ ಇಷ್ಟೇ, ನೀವೇನು ಬರ್ದಿರ್ತೀರೋ ಅದೇ ಥರನೇ ಮಾತಾಡುತ್ತೆ ವಿಡಿಯೋದಲ್ಲಿ. ಈ ಸೀರೆ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ಇದೆ, ಬಾರ್ಡರ್ ಸಿಲ್ವರ್ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಿಮ್ಗೂ ಬೇಕು ಅಂದ್ರೆ ಲಿಂಕ್ ಅನ್ನ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಪ್ರಾಂಪ್ಟೇ ಇಲ್ಲದೆ ಜಸ್ಟ್ ಸ್ಕ್ರಿಪ್ಟನ್ನು ಹಾಕ್ಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಸೊ ಇದಾದಮೇಲೆ ಗೈಸ್ ನಿಮಗೆ ಯೂಸ್ ವಿಡಿಯೋ ಅಂತ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾವು ಡೈರೆಕ್ಟಾಗಿ ನಮ್ಮ ಗ್ಯಾಲರಿಗೆ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಯೂಸ್ ವಿಡಿಯೋ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಡಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇರುತ್ತೆ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಆಸ್ ಎ ಯೂಟ್ಯೂಬ್ ಶಾರ್ಟ್ ಅಂತ ಇದೆ. ಸೊ ನೀವು ಡೈರೆಕ್ಟಾಗಿ ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡ್ಬೋದು. ಇವಾಗ ನೋಡಿ ಗ್ಯಾಲರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಗ್ಯಾಲರಿಗೆ ಈ ಒಂದು ವಿಡಿಯೋ ಡೌನ್ಲೋಡ್ ಆಗಿದೆ, ಓಕೆನಾ. ಸೊ ನೆಕ್ಸ್ಟ್ ಗೈಸ್, ನಿಮಗೆ ಈ ರೀತಿ ಸ್ಕ್ರಿಪ್ಟ್ ಹಾಕೋಕ್ಕಾಗಲ್ಲ, ನನಗೆ ಪ್ರಾಂಪ್ಟೇ ಬೇಕು ಅಂತ ಅಂದರೆ, ಸೊ ನಿಮಗೆ ಪ್ರಾಂಪ್ಟನ್ನು ಫಸ್ಟು ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ ಚಾಟ್ GPT ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಸೊ ವಿಡಿಯೋದಲ್ಲಿ ಯಾವ ಥರ ಮಾತಾಡಬೇಕು, ಅವ್ರು ಯಾವ ಥರ ರಿವ್ಯೂನ ಕೊಡಬೇಕು ಅದನ್ನು ಟೈಪ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನಾನು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಅದಕ್ಕೆ ಹೇಳ್ತೀನಿ, ಈ ಥರ ಫೋಟೋನ ರಿವ್ಯೂ ವಿಡಿಯೋ ಮಾಡಬೇಕು, AI ವಿಡಿಯೋ ಜನ್ರೇಟ್ ಮಾಡ್ಕೋಬೇಕು. ಸೊ ಈ ಥರ ಕನ್ನಡದಲ್ಲಿ ಮಾತಾಡಬೇಕು, ಆ ಥರ ನಮ್ಮ ಮೈಂಡಲ್ಲಿ ಏನೇನಿರುತ್ತೆ ಅದನ್ನು ಹಾಕ್ಬಿಟ್ಟು ನೀವೇನು ಮಾಡಬೇಕು, ಪೋಸ್ಟ್ ಮಾಡಬೇಕು. ಸೊ ಸೆಂಡ್ ಮಾಡಬೇಕು ಚಾಟ್ GPTಗೆ. ಸೊ ಜಸ್ಟ್ ಜನ್ರೇಟ್ ಮಾಡ್ಕೊಂಡಿರೋನ ಫೋಟೋನ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ಮ ಮೈಂಡಲ್ಲಿ ಆ ಒಂದು ರಿವ್ಯೂ ವಿಡಿಯೋದಲ್ಲಿ ಆ ಒಂದು AI ಇಂದ ಏನು ಮಾತಾಡಬೇಕು, ಸೊ ಯಾವ ರೀತಿ ಆ ಒಂದು ರಿವ್ಯೂ ಎಕ್ಸ್ಪ್ಲೇನ್ ಮಾಡಬೇಕು, ಏನಿದೆ ಮೈಂಡಲ್ಲಿ ಅದನ್ನು ಟೈಪ್ ಮಾಡಿಬಿಟ್ಟು ಪ್ರಾಂಪ್ಟ್ ಕೊಡು, ಜೆಮಿನಿ ಪ್ರಾಂಪ್ಟ್ ಕೊಡು ಅಂತ ಹೇಳಿ ಸೆಂಡ್ ಮಾಡಿ. ನೋಡಿ ಇಲ್ಲಿ ಪ್ರಾಂಪ್ಟ್ ಬಂದಿದೆ. ಸೊ ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನಲ್ಲಿ 8 ಸೆಕೆಂಡ್ ಮಾತ್ರ ಬರೋದು. ಸೊ ಹಾಗಾಗಿ ನಾನು 8 ಸೆಕೆಂಡ್ ಮಾತ್ರ ಇದೆ, 3 ಪ್ರಾಂಪ್ಟ್ ಕೊಡು ಅಂತ ಹೇಳಿ ಹಾಕಿದ್ದೆ. ಸೊ 3 ಪ್ರಾಂಪ್ಟನ್ನು ಇದು ಕಳಿಸಿದೆ. ಸೊ ಈಗ ನಾನೇನು ಮಾಡ್ತೀನಿ, ಒಂದೊಂದೇ ಪ್ರಾಂಪ್ಟನ್ನು ಕಾಪಿ ಮಾಡ್ಕೋತೀನಿ. ಸೊ ಈಗ ಫಸ್ಟ್ ಪ್ರಾಂಪ್ಟನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋತೀನಿ. ಸೊ ಓಪನ್ ಮಾಡಿಕೊಂಡು ಸೇಮ್ ವಿಡಿಯೋ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಚಾಟ್ GPT ಕೊಟ್ಟಿತ್ತಲ್ಲ ನನಗೆ ಫಸ್ಟ್ ಪ್ರಾಂಪ್ಟು, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ಓಕೆನಾ. ಸೊ ಈ ರೀತಿ ನೀವು ಪ್ರಾಂಪ್ಟನ್ನು ಚಾಟ್ GPTಯಲ್ಲಿ ಕೇಳಿಕೊಂಡು ಜನ್ರೇಟ್ ಮಾಡಿಕೊಂಡು ಸೊ ಪ್ರಾಂಪ್ಟನ್ನು ಹಾಕ್ಬೋದು. ಚಾಟ್ GPT ಯಾವ ಪ್ರಾಂಪ್ಟ್ ಕೊಟ್ಟಿರುತ್ತೆ ಅದನ್ನು ಹಾಕ್ಬೋದು. ಬ್ರಿಕ್ ತುಂಬ ಚೆನ್ನಾಗಿದೆ. ಮುಟ್ಟಿ ನೋಡಿದ್ರೆ ಕ್ವಾಲಿಟಿ ಕೂಡ ತುಂಬಾ ಸ್ಮೂತ್ ಆಗಿದೆ. ಈ ಸೀರೆ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿ ನೋಡಿ, ಫಸ್ಟ್ ಪ್ರಾಂಪ್ಟ್ ಇಂದು ಈ ಥರ ಬಂದಿದೆ. ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ಇದನ್ನು ಯೂಸ್ ವಿಡಿಯೋ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟು ಈ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ, ಓಕೆನಾ. ಸೊ ಈಗ ಇಲ್ಲಿ ಸೈಡಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸಿಂಪ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊತೀನಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡೋಣ, ಡೈರೆಕ್ಟಾಗಿ ಗ್ಯಾಲರಿಗೆ ಸೇವ್ ಆಗುತ್ತೆ, ಓಕೆನಾ. ಸೊ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಮತ್ತೆ 2ನೇ ಪ್ರಾಂಪ್ಟನ್ನು ಹಾಕಿ ವಿಡಿಯೋ ಜನ್ರೇಟ್ ಮಾಡ್ಕೊಳ್ಳೋಣ. ಸೊ ಈಗ ಜನ್ರೇಟ್ ವಿಡಿಯೋ ಮೇಲೆ ಹೋಗ್ತಾ ಇದ್ದೀನಿ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಇಲ್ಲಾದರೂ ಬರ್ಬೋದು, ಇಲ್ಲ ಡೈರೆಕ್ಟಾಗಿ ಇಲ್ಲೇ ಜನ್ರೇಟ್ ವಿಡಿಯೋ ಅಂತ ಇದೆ ಅಲ್ವಾ, ಸಿಂಪ್ಲಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಸೇಮ್ ಅದೇ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಏನು ಮಾಡ್ತೀನಿ, ಚಾಟ್ GPTಗೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಪ್ರಾಂಪ್ಟ್ 2 ಅಂತ ಇದೆ ಅಲ್ವಾ, ಸೆಕೆಂಡ್ನೇ ಪ್ರಾಂಪ್ಟು 3 ಇದೆ ನೋಡಿ. ಸೊ ಇವಾಗ ಸೆಕೆಂಡ್ನೇ ಪ್ರಾಂಪ್ಟನ್ನು ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು, ಓಕೆನಾ. ಸೊ ಸ್ಕ್ರಿಪ್ಟ್ ಹಾಕ್ಬಿಟ್ಟು ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ ಅನ್ನೋರು ಈ ರೀತಿ ಪ್ರಾಂಪ್ಟನ್ನು ಹಾಕ್ಬೋದು. ಚಾಟ್ GPTಯಲ್ಲೇ ಹೋಗಿಬಿಟ್ಟು ನೀವು ಪ್ರಾಂಪ್ಟನ್ನು ಜನ್ರೇಟ್ ಮಾಡ್ಕೊಳ್ಳಿ. ನಾನು ಈ ಯೂಟ್ಯೂಬ್ ಕ್ರಿಯೇಟ್ ಅಪ್ಲಿಕೇಶನಲ್ಲಿ ಈ ರೀತಿ AI ರಿವ್ಯೂ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಪ್ರಾಂಪ್ಟ್ ಕೊಡು ಕನ್ನಡದಲ್ಲಿ ಮಾತಾಡೋ ಥರ ಅಂತ ಹೇಳಿಬಿಟ್ಟು
ಹಾಕಿ, ಓಕೆನಾ. ಸೊ ಇವಾಗ ಪ್ರಾಂಪ್ಟನ್ನು ಹಾಕಿಬಿಟ್ಟು ಅಪ್ಲೋಡ್ ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ವಿಡಿಯೋ ಜನ್ರೇಟ್ ಆಗುತ್ತೆ. ಸೊ ಇದು ನಿಮಗೆ ಒಂದು ಗಂಟೆ ನಿಮಗೆ ಲಾಂಗ್ ವಿಡಿಯೋ ಮಾಡಬೇಕು ಅಂದರೆ ಈ ಥರ 3-4 ಪ್ರಾಂಪ್ಟನ್ನು ಹಾಕ್ಕೊಂಡು ಮಾಡಿ. ನೀಟಾಗಿದೆ. ಸೀರೆ ಹಾಕೊಂಡಾಗ ತುಂಬ ಎಲಿಗೆಂಟ್ ಆಗಿ ಕಾಣುತ್ತೆ. ಇದರ ಸಿಲ್ವರ್ ಬಾರ್ಡರ್ ತುಂಬ ನೀಟಾಗಿದೆ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ. ಸೊ ಆ್ಯಂಡ್ ನೆಕ್ಸ್ಟು ನಿಮಗೆ ಇದು ಸೇವ್ ಮಾಡ್ಕೋಬೇಕು ಅಂದರೆ ಸೇಮ್ ಟ್ರೈ ಇದ್ರ ಮೇಲೆ ಹೋಗ್ಬಿಟ್ಟು ಡೌನ್ಲೋಡ್ ಮೇಲೆ ಕೊಟ್ಟು ಎಕ್ಸ್ಪೋರ್ಟ್ ಮೇಲೆ ಕೊಟ್ಟರೆ ಗ್ಯಾಲರಿಗೆ ಸೇವ್ ಆಗುತ್ತೆ, ಓಕೆನಾ. ಸೊ ನಿಮಗೆ ಒಂದು 8 ಸೆಕೆಂಡ್ ವೀಡಿಯೋಸ್ ಹಾಕೊಂಡ್ರೆ ಒಂದೇ ಸತಿ ಮಾಡ್ಕೋಬೋದು. ಇಲ್ಲಾಂತಂದರೆ ಸ್ವಲ್ಪ ಲಾಂಗ್ ಬೇಕು ಅಂದರೆ ಈ ರೀತಿ 3-4 ಪ್ರಾಂಪ್ಟ್ಗಳನ್ನ ಹಾಕ್ಕೊಂಡು ಅದ್ರಲ್ಲಿ ಬೇರೆ ಬೇರೆ ಥರ ಮಾತಾಡೋ ಥರ ಮಾಡಿಕೊಂಡು ಹಾಕ್ಬೋದು. ಈಗ 3ನೇ ಪ್ರಾಂಪ್ಟು ಮತ್ತು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ತಾ ಇದ್ದೀನಿ. ಇವಾಗ ಮತ್ತೆ ChatGPTಗೆ ಹೋಗ್ಬಿಟ್ಟು ಲಾಸ್ಟ್ 3ನೇ ಪ್ರಾಂಪ್ಟ್ ಇದೆ ಅಲ್ವಾ, ಸೊ ಈ ಒಂದು 3ನೇ ಪ್ರಾಂಪ್ಟನ್ನು ಮತ್ತೆ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಬಿಟ್ಟು ವಿಡಿಯೋನ ಜನ್ರೇಟ್ ಮಾಡೋಣ, ಓಕೆನಾ. ಸೊ ನೋಡಿ ಈ ಥರ. ಸೊ ಈ ಥರ ನೀವು ಮಾಡೋ ಬದಲು ಗೈಸ್, ನಾನು ನಿಮಗೆ ಫಸ್ಟ್ ತೋರಿಸ್ಕೊಟ್ನಲ್ಲ ಸ್ಕ್ರಿಪ್ಟು, ಸೊ ಸ್ಕ್ರಿಪ್ಟೆಡಲ್ಲೇ ನೀವು 8 ನಿಮಿಷದ್ದೇ ಒಂದೊಂದು ಸತಿ ನಿಮ್ಮ ಮೈಂಡಲ್ಲಿ ಸ್ಯಾರಿ ನಾವು ರಿಯಲಾಗಿ ಹೆಂಗೆ ರಿವ್ಯೂ ಕೊಡ್ತೀವೋ ಅದೇ ಥರನೇ ಸ್ವಲ್ಪನೇ ಸಿಂಪಲ್ಲಾಗಿ ಹಾಕ್ಕೊಂಡು ನೀವು ಒಂದು 3-4 ವೀಡಿಯೋನ ಜನ್ರೇಟ್ ಮಾಡಿಕೊಂಡು ಲಾಸ್ಟಿಗೆ ಎಲ್ಲನೂ ಎಡಿಟ್ ಮಾಡ್ಕೊಂಡು ಹಾಕ್ಬೋದು, ಓಕೆನಾ. ಈ ರೀತಿ ಪ್ರಾಂಪ್ಟನ್ನು ಹಾಕಿ ChatGPTಗೆ ಬಂದು ಅದಕ್ಕೆ ಸೆಂಡ್ ಮಾಡಿ ಅದರಿಂದ ತೊಗೊಂಡು ಮತ್ತಿಲ್ಲಿ ಬಂದು ಹಾಕೋ ಬದಲು ನಿಮ್ಮ ಓನ್ ಐಡಿಯಾ, ಓನ್ ಸ್ಕ್ರಿಪ್ಟ್ ಏನಿದೆ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಏನು ಅಂತ ಅಂದ್ಕೊಂಡಿರ್ತೀರ ಅದನ್ನು ಡೈರೆಕ್ಟಾಗಿ ಟೈಪ್ ಮಾಡಿಬಿಟ್ಟು ಈ ರೀತಿ ಇದು ಕನ್ನಡ ಡೈಲಾಗ್ ಲಿಪ್ಸಿಂಕ್ ಬರೋ ಥರ ಜನ್ರೇಟ್ ಮಾಡಿಕೊಡಿ ಅಂತ ಒಂದು ಲೈನನ್ನು ಆ್ಯಡ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದರೆ ಮುಗೀತು ಗೈಸ್, ಓಕೆನಾ. ಸೊ 2 ಥರನೂ ಸ್ಕ್ರಿಪ್ಟಲ್ಲೂ ಮಾಡ್ಬೋದು, ಪ್ರಾಂಪ್ಟಲ್ಲೂ ಮಾಡ್ಬೋದು. ನಿಮ್ಗೆ ಈಸಿ ಅನಿಸುತ್ತೋ ಅದು ಮಾಡಿ. ಎರಡೂ ತೋರಿಸ್ಕೊಟ್ಟಿದ್ದೀನಿ. 2ರಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಮಾಡಿ. ಇದು 3rd ಒನ್ನು ಯಾವ ರೀತಿ ಬಂದಿದೆ ನೋಡೋಣ ಬನ್ನಿ. ಒಟ್ಟಿನಲ್ಲಿ ಸೀರೆ ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ. ಸೊ ಈ ರೀತಿ 3 ಜನ್ರೇಟ್ ಮಾಡ್ಕೋಬೇಕು. ಇವಾಗ ಏನು ಮಾಡೋಣ, ಫಸ್ಟು ಇಲ್ಲಿ ಯೂಸ್ ವಿಡಿಯೋ ಅಂತ ಇದಲ್ವಾ, ಸೊ ಯೂಸ್ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಏನು ಮಾಡೋಣ, ಎಲ್ಲ ವಿಡಿಯೋನೂ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ, ಸಿಂಪ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ 2 ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಆ 2 ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಿಕೊಂಡು ಇಲ್ಲೇ ವಿಡಿಯೋ ಎಡಿಟಿಂಗನ್ನು ಮಾಡ್ಕೊಳ್ಳೋಣ, ಓಕೆನಾ. ಸೊ ಈ ಒಂದು ಅಪ್ಲಿಕೇಶನಲ್ಲೇ ಎಡಿಟಿಂಗನ್ನು ಮಾಡ್ಕೋಬೋದು ನೋಡಿ ಈ ರೀತಿ. ಆ್ಯಂಡ್ ಒಂದು ಸತಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದು ಅದರಲ್ಲೇ ಇದ್ದಿದ್ದು ವಿಡಿಯೋ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಸೇವ್ ಮಾಡ್ಕೊಂಡಿದ್ದು ಒಂದರಲ್ಲೇ ಆ್ಯಡ್ ಆಗೋಗಿತ್ತು. ಸೊ ಒಂದೇ ವಿಡಿಯೋ 2 ಸತಿ ಆ್ಯಡ್ ಆಗಿದೆ. ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಏನು ಮಾಡಬೇಕು, ಕ್ರೋಪ್ ಎಲ್ಲ ಮಾಡ್ಕೊಳ್ಳಿ, ಓಕೆನಾ. ಇಲ್ಲೇ ಕೆಳಗಡೆ ಸ್ಪ್ಲಿಟ್ ಆಪ್ಷನ್ಸ್ ಎಲ್ಲ ಇರುತ್ತೆ, ಅದನ್ನು ಮಾಡಿಕೊಂಡು ಸೊ ಎಲ್ಲಿ ಎಕ್ಸ್ಟ್ರಾ ಆಡಿಯೋ ಇದೆ, ಎಲ್ಲಿ ಸೌಂಡ್ ಕಮ್ಮಿ ಇದೆ, ಏನು ಪ್ರತಿಯೊಂದೂ ನೀವು ಎಡಿಟ್ ಮಾಡ್ಕೋಬೋದು. ಇನ್ ಶಾರ್ಟಲ್ಲಿ ಯಾವ ರೀತಿ ಎಡಿಟ್ನ ಮಾಡ್ಕೋತೀರಾ ಸೇಮ್ ಅದೇ ಥರನೇ ಇರುತ್ತೆ, ಓಕೆನಾ. ಸೊ ಅದೆಲ್ಲ ಮಾಡಿಕೊಂಡು ನೀವು ಇದಕ್ಕೆ ಎಫೆಕ್ಟ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಎಲ್ಲ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ ಅಂದರೆ ಮ್ಯೂಸಿಕನ್ನು ಆ್ಯಡ್ ಮಾಡ್ಕೋಬೋದು, ಆಪ್ಷನ್ಸ್ಗಳು ಇರುತ್ತೆ, ಓಕೆನಾ. ಸೊ ಯಾವ ಥರ ಬೇಕೋ ಆ ಥರ ಎಡಿಟನ್ನು ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಫೈನಲ್ ಆಗಿ, ಓಕೆನಾ. 3 ಒಂದೇ ಸತಿ ಜಾಯಿಂಟ್ ಮಾಡಿಬಿಟ್ಟು ಡೌನ್ಲೋಡ್ ಆಪ್ಷನ್ ಇರುತ್ತೆ ಅಲ್ವಾ ಸಿಂಪ್ಲಿ ಸೈಡಲ್ಲಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ, ಓಕೆನಾ. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಶಾರ್ಟ್ಗೂ ಅಪ್ಲೋಡ್ ಮಾಡ್ಬೋದು ಗೈಸ್ ಈ ಒಂದು ಅಪ್ಲಿಕೇಶನಿಂದನೇ. ಸೊ ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ, ಓಕೆನಾ. ಡೌನ್ಲೋಡ್ ಆಯಿತು. ಸೊ ವಿಡಿಯೋ ಡೌನ್ಲೋಡ್ ಆದಮೇಲೆ ಇಲ್ಲಿ ನೋಡಿ ಅಪ್ಲೋಡ್ ಯೂಟ್ಯೂಬ್ ಶಾರ್ಟ್ ಅಂತ ಬಂತು. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಕರ್ಕೊಂಡೋಗ್ಬಿಡುತ್ತೆ. ಸೊ ಯೂಟ್ಯೂಬ್ ಶಾರ್ಟಲ್ಲಿ ಈ ರೀತಿ ವಿಡಿಯೋ ಪ್ಲೇ ಆಗುತ್ತೆ. ನೀವು ನೆಕ್ಸ್ಟ್ ಮೇಲೆ ಕೊಟ್ಟು ಅಪ್ಲೋಡ್ನ ಮಾಡ್ಬೋದು, ಟೈಟಲ್ಲು ಎಲ್ಲನೂ ಹಾಕ್ಬಿಟ್ಟು, ಓಕೆನಾ. ನಾನು ನಿಮಗೆ ತೋರಿಸೋದಕ್ಕೆ ಅಷ್ಟೇ ಮಾಡಿದ್ದು, ನಾನೇನು ಅಪ್ಲೋಡ್ ಮಾಡಲ್ಲ ಇವಾಗ, ಓಕೆನಾ. ಸೊ ಸಿಂಪ್ಲಿ ಇವಾಗ ಬ್ಯಾಕ್ ಬರ್ತೀನಿ. ಸೊ ಡೈರೆಕ್ಟಾಗಿ ಇದು ಯೂಟ್ಯೂಬ್ ಗ್ಯಾಲರಿಯಲ್ಲೂ ಕೂಡ ಸೇವ್ ಆಗಿರುತ್ತೆ, ಓಕೆನಾ. ಗ್ಯಾಲರಿ ತಂದು ತೋರಿಸ್ತೀನಿ ನೋಡಿ, ಇಲ್ಲಿ ಸೇವ್ ಆಗಿದೆ. ಸೊ ಗೈಸ್ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಸೊ ನನಗೆ ಕೇಳೋದಾದರೆ ನೀವು ಪ್ರಾಂಪ್ಟನ್ನು ಯೂಸ್ ಮಾಡೋದಕ್ಕಿಂತ ನಿಮ್ಮ ಮೈಂಡಲ್ಲಿರೋಂತಹ ಒಂದು ಸ್ಕ್ರಿಪ್ಟನ್ನು ಹಾಕ್ಬಿಟ್ಟು ವಿಡಿಯೋ ಜನ್ರೇಟ್ ಮಾಡ್ಕೊಳ್ಳೋದೇ ಬೆಟರ್ ಅಂತ ಹೇಳ್ತೀನಿ, ಓಕೆನಾ. ಗೈಸ್ ಇವಾಗ AI ಇನ್ಫ್ಲೂಯೆನ್ಸರ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳಿ ಕೇಳ್ತಾ ಇದ್ದೀರಿ ಅಲ್ವಾ. ಸೊ ಸಿಂಪ್ಲಿ ChatGPTನ
ಓಪನ್ ಮಾಡಿಕೊಂಡು ನಿಮ್ಗಲ್ಲಿ ಯಾವ ಥರ ವುಮೆನ್ಸ್ ಬೇಕು ನಮ್ಮ ಕರ್ನಾಟಕದ್ದು, ಯಾವ ಥರ ಸ್ಟೈಲು, ಯಾವ ಥರ ಟ್ರೆಂಡಿಂಗಲ್ಲಿ ಹೆಂಗಿರಬೇಕು, ನಿಮ್ಮ ಮೈಂಡಲ್ಲಿ ಏನು ಐಡಿಯಾ ಇಟ್ಕೊಂಡಿರ್ತೀರ, ನಿಮ್ಮ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಮಾಡೋವಂತಹ ಇನ್ಫ್ಲೂಯೆನ್ಸರ್ ಹೆಂಗಿರಬೇಕು ಅಂದ್ಕೊಂಡಿರ್ತೀರ ಅದನ್ನು ಟೈಪ್ ಮಾಡಿಬಿಟ್ಟು ChatGPTಗೆ ಪ್ರಾಂಪ್ಟ್ ಕೊಡಿ ಅಂತ ಹೇಳಿ ಸೆಂಡ್ ಮಾಡಿ. ಸೊ ನೋಡಿ ಪ್ರಾಂಪ್ಟ್ ಬಂತು. ಪ್ರಾಂಪ್ಟನ್ನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ಫುಲ್ಲು ಪ್ರಾಂಪ್ಟನ್ನು ಕಾಪಿ ಮಾಡಿಕೊಂಡು ಸೊ ಈಗ ಏನು ಮಾಡ್ತೀನಿ, ಜೆಮಿನೈ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಪ್ರಾಂಪ್ಟನ್ನು ಪೇಸ್ಟ್ ಮಾಡ್ತೀನಿ. ಇಷ್ಟೇ. ನಿಮ್ಮ ಹತ್ರ ChatGPT, ಜೆಮಿನೈ 2 ಅಪ್ಲಿಕೇಶನ್ ಇದ್ದರೆ ಗೈಸ್ ನೀವು AI ಇನ್ಫ್ಲೂಯೆನ್ಸರ್ಸ್ಗಳನ್ನ, ಸೊ ಥಂಬ್ನೈಲ್ಗಳನ್ನ ಪ್ರತಿಯೊಂದೂ ನೀವು ಆರಾಮಾಗಿ ಜನ್ರೇಟ್ ಮಾಡ್ಕೋಬೋದು. ಸೊ ಓಕೆನಾ, ನೋಡಿ ಪ್ರಾಂಪ್ಟನ್ನು ಇಲ್ಲಿ ಹಾಕಿದ್ದೀನಿ. ಪ್ರಾಂಪ್ಟನ್ನು ಹಾಕಿದ್ಮೇಲೆ ಅದು ಲೋಡ್ ಆಗ್ತಾಯಿದೆ. ನೋಡಿ ಈ ರೀತಿ ಒಂದು AI ಇನ್ಫ್ಲೂಯೆನ್ಸರ್ ಬಂದರು. ಓಕೆನಾ, ಸೈಜ್ ನಾನು 16:9 ಕೊಟ್ಟಿದ್ದೀನಿ. ನೀವು ಬೇಕಾದರೆ 9:16 ಕೂಡ ಮಾಡ್ಕೋಬೋದು. ಸೊ ನಿಮಗೆ ಈ ಇನ್ಫ್ಲೂಯೆನ್ಸರ್ ಇಷ್ಟ ಆಯಿತು ಅಂದರೆ ಸೇವ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಜಸ್ಟ್ ಮತ್ತೆ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ರೀಟ್ರೈ ಆಪ್ಷನ್ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ರೀಟ್ರೈ ಕೊಡಿ. ಸೊ ರೀಟ್ರೈ ಕೊಟ್ಟಾದಮೇಲೆ ಮತ್ತೆ ಹೊಸದಾಗಿ ಇನ್ಫ್ಲೂಯೆನ್ಸ್ ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆನಾ, ಸೊ ಅಲ್ಲಿ ನಿಮಗೆ ಯಾವ ಥರ ಬೇಕು ಅಂದರೆ ಜನ್ರೇಟ್ ಮಾಡಾದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆ ಇನ್ಫ್ಲೂಯೆನ್ಸರ್ನ ಸೇವ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನೋಡಿ ಈ ರೀತಿ ಇನ್ನೊಂದು ಇನ್ಫ್ಲೂಯೆನ್ಸರ್ ಬಂತು. ಇದು ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ರೀಟ್ರೈ ಕೊಡ್ಬೋದು. ಇಷ್ಟ ಆದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆಪ್ಷನ್ ಇದೆ ಅಲ್ವಾ, ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆನಾ, ಈ ಇನ್ಫ್ಲೂಯೆನ್ಸರ್ ಫೋಟೋನ ಇಟ್ಕೊಂಡು ಇಷ್ಟ ತನಕ ನಾನು ವೀಡಿಯೋನ ಹೆಂಗೆ ಜನ್ರೇಟ್ ಮಾಡಿದೆ ಅಲ್ಲಿ ನನ್ನ ಫೋಟೋನ ಹಾಕಿದ್ನಲ್ಲ ಅದ್ರ ಬದಲು ನೀವು ಈ ಇನ್ಫ್ಲೂಯೆನ್ಸರ್ ಫೋಟೋನ ಹಾಕ್ಬಿಟ್ಟು ಜನ್ರೇಟ್ ಮಾಡ್ಕೋಬೋದು ವೀಡಿಯೋನ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ವಾಯ್ಸ್ ಬರ್ತಿಲ್ಲ, ಲಿಪ್ಸಿಂಕ್ ಆಗ್ತಿಲ್ಲ, ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಈ ವಿಡಿಯೋ ಮಾಡಲೇಬೇಕಾಯಿತು. ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಹಾಗೆ ಈ ಒಂದು ವಿಡಿಯೋ ಮೂಲಕ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.